ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮೊಂದಿಗಿದ್ದಾರೆ ಇನ್ಸೈಟ್ IAS ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸ್ವಾಭಿಮಾನಿ ಬಳಗದ ಖಜಾಂಚಿಗಳಾದಂತ ಶರತ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೆಂಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಇವತ್ತು ನಿಮ್ ಜೊತೆಗೆ ನಾವು ಚರ್ಚೆ ಮಾಡ್ಬೇಕಂತ ವಿಷಯ ಏನಂದ್ರೆ ಡ್ರಗ್ಸ್ ಮತ್ತು ಗಾಂಜಾ ಹಾವಳಿ ಬಗ್ಗೆ. ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಡ್ರಗ್ಸ್ ಮತ್ತು ಗಾಂಜಾದ ಹಾವಳಿ ಎಲ್ಲಾ ಕಡೆ ವ್ಯಾಪಿಸ್ಬಿಟ್ಟೈತಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಿಮಗೆ ತಿಳಿದಿರೋ ಹಾಗೆ ನಮ್ಮ ಭಾರತದಲ್ಲಿ ಒಟ್ಟು 150 ಕೋಟಿ ಜನಸಂಖ್ಯೆ ಇದೆ. ಅದ್ರೊಳಗೆ 70% ಯೂತ್ ಅಂತ ನಾವೇನ್ ಕರಿತೀವಿ, ಅದು 40 ವರ್ಷದ ಕೆಳಗೆ ಇರುವಂತ ವಯಸ್ಸಿನಲ್ಲಿ ಇರುವಂತ ಯುವಕರೇ ಜಾಸ್ತಿ. ಸೊ ಇವರೆಲ್ಲ ನಮ್ಮ ದೇಶದ ಆಸ್ತಿ ಇದ್ದ ಹಾಗೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಇವ್ರುಗಳು ಆ ಒಂದು ದುಶ್ಚಟನ ದಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್, ಇವಾಗ ನೀವು ನೋಡ್ತಾ ಇರ್ಬೋದು ಈ ಡ್ರಗ್ಸ್ ಮತ್ತು ಗಾಂಜಾದ ಹಾವಳಿ ಎಲ್ಲಾ ಕಡೆ ವ್ಯಾಪಿಸ್ಬಿಟ್ಟೈತಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಹೌದು, ನಿಜ. ಈಗ ಇತ್ತೀಚೆಗೆ ನಾವು ಎಲ್ಲಾ ಕಡೆಗೂ ನೋಡ್ತಾ ಇದ್ವಿ. ಸೊ ಡೆಲ್ಲಿ, ಹೈದರಾಬಾದ್ ಮತ್ತೆ ಮುಂಬೈ ಅಂತ ದೊಡ್ಡ ದೊಡ್ಡ ಸಿಟಿಯಲ್ಲಿ ಸೆಲೆಬ್ರಿಟಿಗಳು ಮತ್ತೆ ಶ್ರೀಮಂತರು ಮಾಡ್ತಾ ಇರೋ ಅಂತ ಒಂದು ರೇವ್ ಪಾರ್ಟಿ ಅಂತ ಏನ್ ಕರಿತೀರಿ, ಅಂದ್ರೆ ಲೈಕ್ ಡ್ರಗ್ಸ್, ಗಾಂಜಾ, ಅಫೀಮು ಎಲ್ಲ ತಗೊಂತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಅದು ನಮ್ಮ ಎಲ್ಲಾ ನಗರಕ್ಕೂ ಬಂದಿದೆ. ನಗರದಿಂದ ಹಳ್ಳಿಗೆ ಬಂದಿದೆ, ಹಳ್ಳಿಯಿಂದ ಗ್ರಾಮಕ್ಕೂ ಬಂದಿದೆ, ಆ ಗ್ರಾಮದಲ್ಲೂ ಅದು ಬೇರ್ ಚಾಚ್ಬಿಟ್ಟಿದೆ. ಸೊ ಹೀಗಾಗಿ ಅದನ್ನ ತಡೆಗಟ್ಟುವ ಒಂದು ಸನ್ನಿವೇಶವನ್ನು ನಾವು ಮಾರ್ಪಾಡು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಈ ನಗರಗಳಲ್ಲಿ ಇರುವಂತ ಗಾಂಜಾ, ಅಫೀಮು ಎಲ್ಲ ಈಸಿಯಾಗಿ ನಮ್ಮ ಗ್ರಾಮಾಂತರ ಹಳ್ಳಿಗೂ ಸಿಗ್ತಾ ಇರೋದು ಹೇಗೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಮತ್ತೆ ಆನ್ಲೈನ್ ಬುಕಿಂಗ್ ಅಂತ ಎಲ್ಲ ಮಾಡ್ತಾ ಇದಾರೆ. ಸೊ ಮತ್ತೆ ಅದು ಕಮ್ಮಿ ದರದಲ್ಲಿ ಸಿಗ್ತಾ ಇರೋದ್ರಿಂದ ನಾವು ಈಗ ಬುಕ್ ಮಾಡ್ಬಿಟ್ಟು ಆ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ತರಿಸ್ಕೊಳ್ಳೋದು ಬಹಳ ದೊಡ್ಡ ವ್ಯತ್ಯಾಸ ಅಂತ ಎಂತೂ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಈ ಕನೆಕ್ಟಿವಿಟಿ ಅಂತ ಏನಿರುತ್ತೆ ಒಬ್ಬ ಹಳ್ಳಿಯಿಂದ ಡೆಲ್ಲಿಗೆ, ಸೊ ಅದು ತುಂಬಾ ಈಸಿಯಾಗಿ ಅದು ಸೋಷಿಯಲ್ ಮೀಡಿಯಾ ಥ್ರೂ ಈ ಟೆಕ್ನಾಲಜಿಯಿಂದ ಅದು ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತಾ ಇದೆ. ಹಂಗಾಗಿ ಅದು ಎಲ್ಲ ಕಡೆ ವ್ಯಾಪಿಸಿದೆ ಅಂತ ಹೇಳ್ಬೋದು. ಸರ್, ಈ ಡ್ರಗ್ಸ್ ಮತ್ತು ಗಾಂಜಾ ಅನ್ನೋ ದುಶ್ಚಟ ಸಮಾಜಕ್ಕೆ ಒಂದು ಕಂಟಕ ಆಗೈತಿ. ಸಮಾಜದ ಮೇಲೆ ಅನೇಕ ದುಷ್ಪರಿಣಾಮಗಳನ್ನ ಬೀರಾಕುಂತೈತಿ. ಅದು ಹೇಗೆ ಸರ್? ಹೌದು, ಈಗ ಇತ್ತೀಚೆಗೆ ಯಾರು ಸೇವನೆ ಮಾಡ್ತಾ ಇದಾರೆ ಡ್ರಗ್ಸ್, ಗಾಂಜಾ, ಅದನ್ನೆಲ್ಲ ಅವರು ಮಾನಸಿಕವಾಗಿ ಕುಗ್ತಾ ಇದ್ದಾರೆ, ಅವರು ದೈಹಿಕವಾಗಿ ಆರೋಗ್ಯನ ಕೆಡಿಸ್ಕೊಂತಾ ಇದ್ದಾರೆ, ಮತ್ತೆ ಶೈಕ್ಷಣಿಕವಾಗಿ ಅವರು ಮುಂದ್ ಬರ್ತಾ ಇಲ್ಲ, ಮತ್ತೆ ಸ್ವಂತ ಕುಟುಂಬಗಳಿಗೆ ಅವರು ಒಂದು ಅವಲಂಬಿತವಾಗಿಲ್ಲ. ಕ್ರೈಮ್ ರೇಟ್ಗಳು ಇದರಿಂದ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ಗಾಂಜಾದಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಅದರ ಹೆಸರು THC ಅಂತ. ಅದು ಬ್ರೈನ್ ನಲ್ಲಿರುವ ನರ ಸಂಪರ್ಕವನ್ನು ಕಟ್ ಮಾಡುತ್ತೆ. ಇಂತಹ ವ್ಯಕ್ತಿಗಳಲ್ಲಿ ವರ್ತನೆಗೂ ಮತ್ತು ವ್ಯಕ್ತಿತ್ವಗೂ ಸಂಬಂಧನೇ ಇರಲ್ಲ. ಈ ಕಾಯಿಲೆಗೆ ಸ್ಕಿಜೋಫ್ರೀನಿಯಾ ಅಂತ ಕರಿತೀವಿ, ಇಲ್ಲ ಅಂದ್ರೆ ಡ್ಯೂಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಕರಿತೀವಿ. ಕೆಲವೊಂದು ಮೂವಿ ನೋಡಿರ್ತೀರಾ, ಯಾವ್ದಂದ್ರೆ ಆಪ್ತಮಿತ್ರ ಆಗಿರ್ಬೋದು, ಗಜನಿ ಆಗಿರ್ಬೋದು, ಅನಿಯನ್ ಅಂತ ಬಂತು ಅದು ಆಗಿರ್ಬೋದು. ಸೊ ಅದರಲ್ಲಿ ಈ ವರ್ತನೆ ಹೇಗಿರತ್ತೆ ಅಂತ ಹೇಳಿದ್ರೆ, ನೀವು 2 ಪರ್ಸನಾಲಿಟಿ ಇದರಲ್ಲಿ ನೋಡಿರ್ತೀರಾ. ವ್ಯಕ್ತಿತ್ವಕ್ಕೂ ಮತ್ತು ವರ್ತನೆಗೂ ಸಂಬಂಧನೇ ಇರಲ್ಲ. ಈ ಗಾಂಜಾ ಸೇವನೆ ಯಾರು ಮಾಡ್ತಾರೆ ಆ ವ್ಯಕ್ತಿಗಳು ಕೂಡ ಇದೇ ತರ ಇರ್ತಾರೆ. ಈ ಮನಸ್ಥಿತಿ ಈ ಸಮಾಜದ ಅಪರಾಧ ಕೃತ್ಯಗಳಿಗೆ ಮೂಲ ಕಾರಣವಾಗಿದೆ. ಸರ್, ಈಗ ಉತ್ಪಾದನಾ ವಯಸ್ಸು ಅಂತ ಕರಿತೀವಲ್ಲ ಸರ್, ಅಂದ್ರೆ ಪ್ರೊಡಕ್ಟಿವ್ ಏಜ್ 15 ರಿಂದ 25, ಈ ವಯಸ್ಸಿನ ಯುವಕ ಯುವತಿಯರು ಈ ಡ್ರಗ್ಸ್, ಗಾಂಜಾ, ಅಫೀಮ್ ಕಡೆ ಆಕರ್ಷಣೆಗೊಳ್ತಾ ಇದ್ದಾರೆ. ಯಾಕೆ? ನೋಡಿ, ಒಳ್ಳೇದು ಕಲಿಬೇಕು ಅಂತಂದ್ರೆ ತುಂಬಾ ಸಮಯ ಬೇಕು, ಆದ್ರೆ ಕೆಟ್ಟದ್ದು ಕಲಿಬೇಕು ಅಂದ್ರೆ ಸಮಯ ಏನ್ ಬೇಕಾಗಲ್ಲ. ಬೇಗ ಅಟ್ರಾಕ್ಟ್ ಆಗ್ತಾರೆ, ಆಕರ್ಷಣೆ ಆಗ್ತಾರೆ. ಎಕ್ಸಾಂಪಲ್ ಏನು ಅಂತಂದ್ರೆ ಮೋಟಿವೇಶನ್ ಕ್ಲಾಸಸ್ ಅಂತ ನೋಡ್ತೀರಿ. ಆದ್ರೆ ಯಾವತ್ತಾದ್ರೂ ನೀವು ಕೆಟ್ಟದಕ್ಕೆ ಆಕರ್ಷಣೆ ಮಾಡೋದಕ್ಕೆ ಯಾವ್ದಾದ್ರು ಮೋಟಿವೇಶನ್ ಕ್ಲಾಸ್ ಮಾಡ್ತೀರಾ? ಇಲ್ಲ. ಇತ್ತೀಚಿನ ಯುವ ಪೀಳಿಗೆ ಏನು ಯೋಚನೆ ಮಾಡ್ತಾ ಇದೆ ಅಂತಂದ್ರೆ, ಈ ಗಾಂಜಾ, ಅಫೀಮು, ವೀಡು ಇದಕ್ಕೆ ಯಾಕೆ ಬೇಗ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ ಅಂತಂದ್ರೆ, ಈ ಕಮ್ಮಿ ಸಮಯದಲ್ಲಿ ಹೆಚ್ಚಿನ ಸಕ್ಸಸ್ ಕಾಣಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಈ ಒತ್ತಡಕ್ಕೆ ಒಳಗಾಗಿ ಈ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸರ್, ನೀವು ಹೇಳ್ತಾ ಇದ್ರಿ ಯುವ ಪೀಳಿಗೆ ಒತ್ತಡಕ್ಕೆ ಒಳಗಾಗಿದ್ದಾರೆ, ಸ್ಟ್ರೆಸ್ ನಲ್ಲಿ ಇದ್ದಾರೆ ಅಂತ. ಇದರಿಂದ ಓವರ್ಕಮ್ ಮಾಡೋದು ಹೇಗೆ, ಹೊರಗೆ ಬರೋದು ಹೇಗೆ? ಹಲವಾರು ಒಳ್ಳೆಯ ಮಾರ್ಗಗಳು ಇದಾವೆ. ಸೊ ಧ್ಯಾನ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಇಲ್ಲ ಅಂದ್ರೆ ಒಳ್ಳೆ ಮ್ಯೂಸಿಕ್ ಕೇಳ್ಬಿಟ್ಟು, ಈ ಥೆರಪಿ ಅಂತ ಬಂದಿದೆ, ಎಲ್ಲ ಥೆರಪಿ ಅಂತ. ಸೊ ಈ ಥೆರಪಿಗಳನ್ನ ಒಳಗೊಂಡ್ಬಿಟ್ಟು ಅವರು ಈ ಒತ್ತಡ, ಸ್ಟ್ರೆಸ್ ನ ಕಮ್ಮಿ ಮಾಡ್ಕೋಬಹುದು.
ಈ ಸಮಾಜಕ್ಕೆ ಒಂದು ಕಂಟಕವಾಗಿರ್ತಕ್ಕಂಥ ಈ ಡ್ರಗ್ಸ್ ಮತ್ತು ಗಾಂಜಾ ವ್ಯಸನವನ್ನ ಹೋಗಲಾಡಿಸುವುದು ಹೇಗೆ? ನಮ್ಮ ಸರ್ಕಾರ ಈ ಡ್ರಗ್ಸ್ ಮತ್ತು ಮಾದಕ ವಸ್ತುಗಳ ಬಗ್ಗೆ ಒಂದು ಕಠಿಣ ಕ್ರಮ ತಗೊಳ್ಳೇಬೇಕು. ಆಲ್ರೆಡಿ ತಗೊಂಡಿದೆ. ಫಾರ್ ಎಕ್ಸಾಂಪಲ್ NDPS ಅಂತ ಒಂದು ಕಾಯ್ದೆನ ಜಾರಿಗೊಳಿಸಿದೆ. ಆ ಕಾಯ್ದೆಯ ಅಡಿಯಲ್ಲಿ ಮಾರೋದಾಗ್ಲಿ, ಇಟ್ಕೊಳೋದಾಗ್ಲಿ, ಸೇವನೆ ಮಾಡೋದಾಗ್ಲಿ ಇದ್ದವರಿಗೆ ನಾನ್ ಬೇಲೇಬಲ್ ಅಫೆನ್ಸ್ ಮತ್ತೆ 10 ಲಕ್ಷ ರೂಪಾಯಿ ದಂಡ, 10 ವರ್ಷಗಳ ಕಾಲ ಜೈಲು, ಇದು ಎಲ್ಲ ಇರುತ್ತೆ. ಇವತ್ತಿನ ಯುವ ಪೀಳಿಗೆಗೆ ಈ ದುಶ್ಚಟಗಳನ್ನು ನಿವಾರಣೆ ಮಾಡಬೇಕು ಮತ್ತೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಇದ್ರ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡಕ್ಕೋಸ್ಕರ ಭಾರತ ಒಂದು ಅಭಿಯಾನವನ್ನು ಕೈಗೊಂಡಿದೆ. ಅದರ ಹೆಸರು ನಶೆ ಮುಕ್ತ ಭಾರತ ಅಂತ ಹೆಸರು. ಈ ಡ್ರಗ್ಸ್ ಅನ್ನು ಮಹಾಮಾರಿ ಹೋಗ್ಲಾಡ್ಸಕ್ಕೆ ನಿಮ್ಮಿಂದ ನಮ್ಮಿಂದ ಅಷ್ಟೇ ಸಾಧ್ಯ ಇಲ್ಲ. ಇಡೀ ಸಮಾಜ ಒಗ್ಗಟ್ಟಾಗಿ ಹೋರಾಡೋದ್ರಿಂದ ಈ ಡ್ರಗ್ಸ್ ಅನ್ನ ಮಹಾಮಾರಿಯನ್ನ ಹೋಗಲಾಡಿಸಬಹುದು. 2047ನೇ ಇಸ್ವಿಗೆ ಸ್ವಾತಂತ್ರ್ಯ ಸಿಕ್ಕು 100 ವರ್ಷಗಳ ಕಾಲ ಆಗತ್ತೆ. ಅಷ್ಟರ ಒಳಗೆ 47ರ ಒಳಗೆ ನಾವು ನಶೆ ಮುಕ್ತ ಭಾರತವನ್ನ ಮಾಡೋಣ ಅಂತ ಹೇಳ್ತಾ ನಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.